ಇಡೀ ದೇಶ ಒಂದು ಕಡೆ ಒಟ್ಟಾಗಬೇಕು ಅನ್ನುವಂತಹ ವಿಚಾರದಲ್ಲಿ ಸರ್ಕಾರಗಳಿಗೆ ಬೆಂಬಲವನ್ನು ಸೂಚಿಸ್ತಾ ಇದೆ. ಬಟ್ ಆದರೆ ಇವರು ಅರಿವಿಲ್ಲದೆ ಮಾತಾಡ್ತಾ ಇರುವಂಥ ಮಾತುಗಳ ಅಥವಾ ಟ್ರಿಗರ್ ಮಾಡಬೇಕು ಅನ್ನುವಂಥ ಕಾರಣಕ್ಕೆ ಮಾತಾಡ್ತಾ ಇರುವಂಥ ಮಾತುಗಳ? ಆ ಮಾನಸಿಕತೆ ಹಾಗೇ ಆಗ್ಬಿಟ್ಟಿದೆಯೇನೋ ಅಂತ ಅನಿಸುತ್ತೆ. ಈ ಮೂಲಕ ಯಾರನ್ನೋ ಪಡಿಸುವಂಥ ರಾಜಕಾರಣ ಮಾಡ್ತಿದ್ದಾರೆ. ನಾವು ಹಿಂಗೆ ಹೇಳಿದ್ರೆ ತನ್ನ ಮತ ಬ್ಯಾಂಕ್ ಖುಷಿಯಾಗುತ್ತೆ ಅನ್ನುವಂಥ ಒಂದು ಲಾಭದ ಹೊಣಿಕೆ. ಇವರು ಯಾರು ಅಮಾಯಕರಲ್ಲ. ಇವರು ಯಾರು ಆರ್ ಬಿ ತಿಮ್ಮಾಪುರ ಅಮಾಯಕನ? ಅಬ್ಕಾರಿ ಸಚಿವ. ಹಾಗಂತ ತನ್ನ ಬುದ್ಧಿ ಕಂಟ್ರೋಲ್ ಇಲ್ಲದೆ ಇರುವಂಥ ಮನುಷ್ಯ ಅಂತ ಅನ್ನೋಕ್ಕಾಗಲ್ಲ. ಸಂತೋಷ್ ಲಾಡ್ ದಡ್ನ. ಸಂತೋಷ್ ಲಾಡ್ ಸ್ಪಾಟಿಗೆ ಹೋದವನು, ಗೊತ್ತಿಲ್ವಾ ಅಲ್ಲೇನು ಅಂಥೇಳಿ? ಹತ್ಯೆ ಮಾಡಿದವರು ಮುಸಲ್ಮಾನರೇತರನ್ನ ಟಾರ್ಗೆಟ್ ಮಾಡಿದ್ದು ಸುಳ್ಳೇನ್ರಿ ಇದು? ಅವ್ರಿಗೇನು ದಡ್ರ ಅವರು? ಡಿ ಕೆ ಹರಿಪ್ರಸಾದ್ ಭಯೋತ್ಪಾದನೆ ಭಾರತ ಎದುರಿಸ್ತಾ ಇರೋದು, ಬಿ ಜೆ ಪಿ ಎದುರಿಸ್ತಾ ಇರೋದು? ಅಂದರೆ ಇದರಲ್ಲಿ ರಾಜಕೀಯ ಬೇಳೆ ಬೇಯಿಸ್ಕೋಬೇಕಾದ್ರು. ಓಕೆ, ಭದ್ರತಾ ಲೋಪ ಆಗಿದೆ, ಸಮಸ್ಯೆ ಸರಿಪಡಿಸ್ಬೇಕಿತ್ತು, ಆಗಿರಲಿಲ್ಲ, ತಪ್ಪಾಗಿದೆ. ಬಟ್ ಅದನ್ನು ಇನ್ನೂ ಎಷ್ಟು ದಿನ ಸರ್ ವಾದ ಮಾಡ್ಕೊಂಡು ಹೋಗುವಂಥದ್ದು? ಒಟ್ಟಾಗಿ ನಿಲ್ಲುವಂಥ ಮಂತ್ರವನ್ನು ಪಠಿಸ್ತೆ ಯಾಕೆ ಹೀಗೆ? ನೋಡ್ರಿ, ಶ್ರೀಮತಿ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿಯಾಗಿದ್ದಾಗ ಅವರ ಅಂಗರಕ್ಷಕರೇ ಇಂದಿರಾ ಗಾಂಧಿಯವ್ರನ್ನ ಗುಂಡಿಟ್ಟು ಕೊಂದರು. ಇದಕ್ಕಿಂತ ದೊಡ್ಡ ಭದ್ರತಾ ವೈಫಲ್ಯ ಬೇಕಾ? ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳ ಬೆಳಗಾವಿನ ಸಭೆ. ಆ ಸಭೆಯಲ್ಲಿ ಪ್ರತಿಭಟನೆ ಮಾಡ್ತಾರೆ ಅನ್ನೋ ಮಾಹಿತಿಯೂ ಅವ್ರಿಗೆ ಸಿಕ್ಕಿಲ್ಲ ಅಂದರೆ ಇದನ್ನು ನೀವೇನು ಹೇಳಬೇಕು? ನೀವು ಇದನ್ನೇ ಅವರಿಗೆ ಪತ್ತೆ ಹಚ್ಚಕ್ಕಾಗಿಲ್ಲ. ಇನ್ನು ಸ್ಥಳೀಯರ ನೆರವಿನಿಂದ ಭಯೋತ್ಪಾದಕರು ತಮ್ಮ ನೆಟ್ವರ್ಕನ್ನು ಎಸ್ಟಾಬ್ಲಿಷ್ ಮಾಡಿಕೊಂಡು, ಅದು ಕಳೆದ 6 ವರ್ಷಗಳಿಂದ ಅಂಥ ಮೇಜರ್ ಇನ್ಸಿಡೆಂಟು ಪುಲ್ವಾಮಾ ಘಟನೆ ಆದ ನಂತರ ಅಂಥ ದೊಡ್ಡ ಘಟನೆಗಳು ನಡೆದಿರಲಿಲ್ಲ. ಅಚಾನಕ್ಕಾಗಿ ಬಂದು ಬರೀ ಯಾತ್ರಾರ್ಥಿಗಳನ್ನೆಲ್ಲ ಟಾರ್ಗೆಟ್ ಮಾಡಿರೋದು, ಹಿಂದೂ ಯಾತ್ರಾರ್ಥಿಗಳನ್ನು ಟಾರ್ಗೆಟ್ ಮಾಡಿದ್ರು. ಇದು ಹೇಡಿತನ, ಇದು ಕ್ರೌರ್ಯ, ಇದು ನರಹಂತಕರು ಮಾಡುವಂಥ ಕೆಲಸ. ಆ ಧ್ವನಿಯಲ್ಲಿ ಖಂಡಿಸಬೇಕಾಗಿತ್ತು. ಅದಕ್ಕೆ ಸೇಡು ತೀರಿಸ್ಕೊಳ್ಳೋಣ ಅನ್ಬೇಕಿತ್ತು. ಇದಕ್ಕೆ ಮೂಲ ಏನು ಅಂತ ಹುಡುಕಬೇಕಿತ್ತು. ಆ ಮೂಲವನ್ನು ಬೇರೆ ಸಹಿತ ಕಿತ್ತಾಕೋದಕ್ಕೆ ನಾವು ಭಾರತದ ಜೊತೆಗಿದ್ದೀವಿ ಅಂತ ಹೇಳಬೇಕಾಗಿತ್ತು. ಅಲ್ಲಿ ಅದರ ಮೂಲ ಬೇರು ಭಗವದ್ಗೀತೆಯಲ್ಲಿದೆಯೋ, ಕುರಾನ್ನಲ್ಲಿದೆಯೋ, ಬೈಬಲಲ್ಲಿದೆಯೋ ಹುಡುಕಿ ಅಂತ ಹೇಳಬೇಕಾಗಿತ್ತು. ಆದರೆ ಆ ಧೈರ್ಯ ಇಲ್ಲ ಇವರಿಗೆ. ಇವರು ಒಂದು ರೀತಿಯ ಹೇಡಿಗಳ ವರ್ತನೆ ಇವ್ರದ್ದು. ಇದು ದೇಶದ್ರೋಹದ ವರ್ತನೆ ಇದು. ಬಹುಶಃ ಇವ್ರ ನಡವಳಿಕೆಯನ್ನು ಗಾಂಧೀಜಿ ಬದುಕಿದ್ರೆ ಒಪ್ಕೋತಿರ್ಲಿಲ್ಲ. ಇವ್ರನ್ನೆಲ್ಲರನ್ನು ಕಾಂಗ್ರೆಸ್ಸಿಂದ ಹೊರಗಾಕಿ ಇಲ್ಲ ಕಾಂಗ್ರೆಸ್ ವಿಸರ್ಜನೆ ಮಾಡಿ ಅಂತ ಹೇಳೋರು. ಸುಭಾಷ್ ಚಂದ್ರ ಬೋಸ್ ಬದುಕಿದ್ರೆ ಅವರು ಹೇಳೋರು, ಈ ಹೊರಗಡೆ ಶತ್ರುಗಳಿಗಿಂತ ಇವ್ರ ಒಳಗಡೆಯ ಶತ್ರುಗಳು ಅಪಾಯಕಾರಿ, ನನ್ನ ಮೊದಲ ಯುದ್ಧ ಇವ್ರ ವಿರುದ್ಧನೇ ಅಂತ ಹೇಳೋರು. ಬಾಲಗಂಗಾಧರ ತಿಲಕರು ಬದುಕಿದ್ರೆ ಒಂದು ಕ್ಷಣನೂ ಸಹಿಸ್ತಿರ್ಲಿಲ್ಲ ಇವ್ರನ್ನ. ಸರ್ದಾರ್ ವಲ್ಲಭಾಯ್ ಪಟೇಲರು ಬದುಕಿದ್ರೆ ಇವ್ರನ್ನೆಲ್ಲರನ್ನು ತೆಗೆದು ಹಿಂದೂ ಮಹಾಸಾಗರಕ್ಕೆ ಎತ್ತಾಕಿ ಅಂತ ಹೇಳೋರು. ಈ ಥರದ ಹೇಳಿಕೆ ಕೊಡುವಂಥ ದ್ರೋಹಿಗಳನ್ನು ಹಿಂದೂ ಮಹಾಸಾಗರದಿಂದ ಸಾಗರಕ್ಕೆ ಎತ್ತಾಕಿ ಅಂತ ಹೇಳೋರು ಬದುಕಿದ್ರೆ.